ನಮಸ್ಕಾರ. ಇವತ್ತಿನ ವಿಡಿಯೋ ಸೋಮವಾರ ಮಾರುಕಟ್ಟೆ ಮತ್ತೆ ಮೇಲಕ್ಕೆ ಹೋಗುವ ಸಾಧ್ಯತೆ ಕ್ವಶನ್ ಮಾರ್ಕ್. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮೊನ್ನೆ ಲೇಟೆಸ್ಟ್ US ಇನ್ಫ್ಲೇಷನ್ ಡಾಟಾ ಶುಕ್ರವಾರ ಹೊರಗೆ ಬಂತು. ಮತ್ತೆ ಎಕ್ಸ್ಪೆಕ್ಟೆಡ್ಗಿಂತ ಕಮ್ಮಿ ಇತ್ತು. ಅದರ ಅರ್ಥ ಏನು ಅಂತಂದ್ರೆ ಪರ್ಸನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಪ್ರೈಸ್ ಇಂಡೆಕ್ಸ್ ಫೆಬ್ರವರಿಯಲ್ಲಿ 4.6% ಇತ್ತು. ಜನವರಿಯಲ್ಲಿ ಅದಕ್ಕಿಂತ ಜಾಸ್ತಿ ಇತ್ತು. ಅಂದರೆ ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಇದೆ ಅಂತ ಅರ್ಥ. US ಎಕಾನಮಿಯಲ್ಲಿ ಗುಡ್ ನ್ಯೂಸ್. ಯಾಕಂದ್ರೆ ಇನ್ಫ್ಲೇಷನ್ ಕೆಳಗೆ ಹೋಗ್ತಾ ಇದೆ. US ಫೆಡರಲ್ ರಿಸರ್ವ್ ಮುಂದಿನ ದಿನಗಳಲ್ಲಿ ಬಡ್ಡಿಯ ರೇಟ್ ಅನ್ನು ಮೇಲಕ್ಕೆ ಏರಿಸದೇ ಇರಬಹುದು. ಇದು ಅಮೆರಿಕದ ಎಕಾನಮಿಗೆ ಒಂದು ಒಳ್ಳೆಯ ಚಿಹ್ನೆ. ಅದೇ ತರನೇ ಮೊನ್ನೆ US ಸ್ಟಾಕ್ ಮಾರ್ಕೆಟ್ಸ್ ಅಂದ್ರೆ ಫ್ರೈಡೆ ಸಡನ್ ಆಗಿ 1.5% ಮೇಲಕ್ಕೆ ಹೋಯಿತು. ಅಮೆರಿಕದಲ್ಲಿರುವ ಬ್ಯಾಂಕಿಂಗ್ ಕ್ರೈಸಿಸ್ ಒಂದು ತರ ಕಂಟ್ರೋಲಿಗೆ ಬಂದಿದೆ. ಅದರ ಅರ್ಥ ಏನು ಅಂತಂದ್ರೆ US ಫೆಡರಲ್ ರಿಸರ್ವ್ ಮತ್ತು ಅದರ್ ರೆಗ್ಯುಲೇಟರ್ಸ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಅಮೆರಿಕದಲ್ಲಿ ಹೆಚ್ಚಿನ ಕಂಪನಿಗಳದ್ದು ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತೆ. ಹೂಡಿಕೆದಾರರು ಕಾಯ್ತಾ ಇದ್ದಾರೆ ಯಾವ ರೀತಿ ರಿಸಲ್ಟ್ಸ್ ಬರ್ಬೋದು. ಅಕಸ್ಮಾತ್ ಏನಾದರೂ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಲ್ಲಿ ಕಂಪನಿಗಳಲ್ಲಿ ಜಾಸ್ತಿ ಲಾಭ ಬಂತು ಅಂತಂದ್ರೆ ಮಾರುಕಟ್ಟೆ ಮುಂದಿನ ದಿನಗಳಲ್ಲಿ ಚಿಗುರಿಕೊಳ್ಳುವ ಎಲ್ಲ ಲಕ್ಷಣಗಳಿದ್ದಾವೆ. ಅದೇ ರೀತಿ ಯೂರೋಝೋನ್ ಅಲ್ಲಿ ಕೂಡ ಇನ್ಫ್ಲೇಷನ್ ಹತೋಟಿಗೆ ಬಂದಿದೆ. ಯುರೋಪಿಯನ್ ಸ್ಟಾಕ್ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು ಫ್ರೈಡೆ. ಮತ್ತೆ ಭಾರತದಲ್ಲಿ ಕೂಡ ಗ್ಲೋಬಲ್ ಕ್ಯೂಸ್ ಚೆನ್ನಾಗಿದ್ದರಿಂದ ಅಮೆರಿಕದಲ್ಲಿ ಮತ್ತು ಇತರ ರಾಷ್ಟ್ರಗಳಲ್ಲಿ ಪಾಸಿಟಿವ್ ಸೈನ್ ಇದ್ದದ್ರಿಂದ ಕಳೆದ 2 ಟ್ರೇಡಿಂಗ್ ಡೇಸ್ ಅಲ್ಲಿ ನಿಫ್ಟಿ 400 ಪಾಯಿಂಟ್ ಮೇಲಕ್ಕೆ ಹೋಯಿತು. ಮತ್ತೆ ಮಂಡೇ ಇನ್ನೂ ಸ್ವಲ್ಪ ಮೇಲಕ್ಕೆ ಹೋಗಿ 17,450ರಿಂದ 17,500 ಮಾರ್ಕ್ನಲ್ಲಿ ಕ್ಲೋಸ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದಾವೆ ಪರಿಣಿತರ ಪ್ರಕಾರ. ಭಾರತದಲ್ಲಿ ಮಾರುಕಟ್ಟೆ ಕಾಯ್ತಾ ಇದೆ RBI ನಿರ್ಧಾರಕ್ಕೆ. 6ನೇ ತಾರೀಕು ಏಪ್ರಿಲ್ ಏನಾದರೂ ಇಂಟ್ರೆಸ್ಟ್ ರೇಟ್ ಅನ್ನ ಹೈಕ್ ಮಾಡದೇ ಇದ್ರೆ ಅಥವಾ ಮಾರ್ಜಿನ್ ಅಲ್ಲಿ ಹೈಕ್ ಮಾಡಿದ್ರೆ ಅದು ಭಾರತದ ಮಾರುಕಟ್ಟೆಗೆ ಒಂದು ಶುಭ ಸಂದೇಶ. ಅದೇ ರೀತಿನೇ ಇನ್ನು ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಅಂದ್ರೆ 3rd ವೀಕ್ ಆಫ್ ಏಪ್ರಿಲ್ ಇಂದ ಕಂಟಿನ್ಯೂಸ್ ಆಗಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರ್ಲಿಕ್ಕಿದೆ. ಅದೇನಾದ್ರೂ ಪಾಸಿಟಿವ್ ಆಯಿತು ಅಂತಂದ್ರೆ ಈಗ ರ್ಯಾಲಿ ಪ್ರಾರಂಭ ಆಗ್ಬೋದು ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಮೊನ್ನೆ ಶುಕ್ರವಾರ ಒಂದು ದೊಡ್ಡ ರ್ಯಾಲಿ ಆದ್ರಿಂದ ನಿಫ್ಟಿ 30 DMA ನೋಡಿದ್ರೆ ಜಸ್ಟ್ ಬೈ ಝೋನ್ ಅಲ್ಲಿದೆ. ಅದರಂತೆ ಹಲವಾರು ಉತ್ತಮ ಷೇರುಗಳು ಈಗ ಒಂದಷ್ಟು ಜಸ್ಟ್ ಬೈ ಝೋನಿಗೆ ಬಂದಿದ್ದಾವೆ. ಇದೇ ರೀತಿ ರ್ಯಾಲಿ ಏನಾದರೂ ಕಂಟಿನ್ಯೂ ಆದರೆ ನಮ್ಮ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರು ಈ ಸತಿ ಬಹಳ ದಿನಗಳ ಮೇಲೆ ಒಂದಷ್ಟು ಲಾಭವನ್ನು ಮಾಡುವಂತ ಸಂಕೇತ ಇದೆ. ಹಿಂದಿನ ಕೆಲವು ದಿನಗಳಲ್ಲಿ ದೊಡ್ಡ ರ್ಯಾಲಿಯಾಗಿ ಮಾರುಕಟ್ಟೆ ಮೇಲಕ್ಕೆ ಹೋದ್ರಿಂದ ಒಂದಂತೂ ಖಚಿತ, ಮಾರುಕಟ್ಟೆ ಯಾವಾಗ ಬೇಕಾದರೂ ಮೇಲಕ್ಕೆ ಹೋಗ್ಬೋದು. ಮೇಲಕ್ಕೆ ಹೋಗ್ಲಿಕ್ಕೆ ಮುಹೂರ್ತ ಇಲ್ಲ. ದೀರ್ಘಾವಧಿ ಹೂಡಿಕೆದಾರರು ಬಹಳ ಜನ ಕಾಯ್ತಾ ಇದ್ರು. ನನ್ನ ಪ್ರಕಾರ ಇನ್ನೇನು 17,000ದಿಂದ ಕೆಳಗೋಗಿದೆ, ಇನ್ನೇನು 16,000ಕ್ಕೆ ಹೋಗುತ್ತೆ, ಆವಾಗ ನಾನು ಹಣವನ್ನು ಹಾಕ್ತೇನೆ ಅಂತ ಹಿಡಿದಿಟ್ಕೊಂಡಿದ್ರು. ಈಗ ಕೈ ಹಿಸುಕಿಕೊಳ್ತಾ ಇದ್ದಾರೆ. ಒಂದು ಒಳ್ಳೆಯ ಚಾನ್ಸ್ ಹೋಯ್ತು ಒಳ್ಳೆಯ ರೇಟ್ ನಲ್ಲಿ ಷೇರುಗಳನ್ನು ಕೊಳ್ಳಲಿಕ್ಕೆ. ಆದ್ದರಿಂದ ನಮ್ಮ ಸಲಹೆ, ಯಾವುದೇ ಕಾರಣಕ್ಕೂ ಕೂಡ ದೀರ್ಘಾವಧಿ ಹೂಡಿಕೆದಾರರು ತಮ್ಮ SCP ಯಂತೆ ಮುಂದುವರಿಸಬೇಕು. ನಿರ್ದಿಷ್ಟವಾದ ದಿನಾಂಕದಂದು ನಿರ್ದಿಷ್ಟವಾದ ಷೇರುಗಳಲ್ಲಿ ನಿರ್ದಿಷ್ಟವಾದ ಮೊತ್ತವನ್ನು ಹಾಕ್ತಾ ಹೋದ್ರೆ ಮುಂದೆ ಜಯ ಖಚಿತ. ಇವತ್ತಿನ ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ. ಆಸ್ ಪರ್ ರೂಲ್ಸ್ ಬೈ ವೆನ್ ಶುಡ್ ಕಂಪನೀಸ್ ಡಿಕ್ಲೇರ್ ದಿ ಜನವರಿ-ಮಾರ್ಚ್ ಕ್ವಾರ್ಟರ್ಲಿ ರಿಸಲ್ಟ್ಸ್? ಏಪ್ರಿಲ್ 30, ಮೇ 30, ಮೇ 15, ಜೂನ್ 15 ಅಂತ 4 ಆಯ್ಕೆ ಕೊಟ್ಟಿದ್ದೇನೆ. ಮತ್ತೆ ಸರಿಯಾದ ಆಯ್ಕೆಯನ್ನು ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ, ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ನಮಗೆ ಪ್ರೋತ್ಸಾಹ ನೀಡಬೇಕು, ಬೆನ್ನು ತಟ್ಟಬೇಕು ಅಂತಂದ್ರೆ ವಿಡಿಯೋನ ಕನಿಷ್ಠ 50 ಜನರಿಗಾದ್ರೂ ಫಾರ್ವರ್ಡ್ ಮಾಡಿ. ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.